ಹಾಗೆ ತಪ್ಪಿಸ್ಕೊಂಡೆ ನೀನು. ಹಾಂ, ಇಷ್ಟು ದಿವಸ ನೀನು ಸತ್ತೋಗಿದೀಯ ಅನ್ನೋ ಭ್ರಮೆನೆಲ್ಲ ಇದ್ದುಬಿಟ್ಟೆ ನಾನು. ಛೇ, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ರಾಮನ್ನ ಕರೀತಾ ಇದೀಯೋ? ಅವನೇ ಒಬ್ಬ ಅನಾಥ, ಅವನು ನಿನ್ನನ್ನು ಸಾಕ್ತಾ ಇದ್ದಾನೋ? ಸರಿ, ರಾಮ ಕೈಗೆ ಹ್ಯಾಕ್ ಸಿಕ್ಕಾಕೊಂಡಿದ್ದೀನು? ನೀನು ಅಪ್ಪಣ್ಣನ ಮದುವೆ ಆದ ದಿನಾನೇ ನಾನು ನಿನ್ನ ಕಥೆ ಮುಗಿಸ್ಬಿಡಬೇಕಾಗಿತ್ತು. ಹಾಗೋ ತಪ್ಪಿಸ್ಕೊಂಡ್ಬಿಟ್ಟೆ. ನನ್ನ ತಂಗಿ ಬಯಸಿದ್ದ ಬದುಕನ್ನು ನೀನು ಕಿತ್ಕೊಂಡ್ಬಿಟ್ಟೆ. ನೀನು ಬದುಕಿರಬಾರ್ದು. ಸಾಯಿ ಸಾಯಿ ಸಾಯಿ. ಪಾರ್ವತಮ್ಮನವರು ಇನ್ನ ಬದುಕಿದಾರ? ಅಪ್ಪಣ್ಣ ಶ್ರೀಮತಿಯವರು ಇನ್ನ ಬದುಕಿದಾರ? ಅಪ್ಪಣ್ಣ ಅವ್ರಿಗೆ ತಿಳಿಸ್ಬೇಕು. ನಿಂತ್ಕೋ. ಅಮ್ಮರ, ಅಮ್ಮ ಎಲ್ಲಿ? ಅಮ್ಮ, ಅಮ್ಮ, ಅಮ್ಮ. ರಾಮನಮ್ಮನ ನೀನು? ಎಲ್ಲ ಹೊಡೆದೋಗೈತೆ. ಇವರು ಫೋಟೋ ಇಲ್ಲಂಗೆ. ಅಮ್ಮ, ಅಮ್ಮ, ರಾಮ, ಅಮ್ಮ, 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 ಏನಾಯ್ತಮ್ಮ? ಇಲ್ಲೇ ಕುಂತ್ಕೊಂಡಿದ್ದೀರಾ? ಎಲ್ಲ ಹಾಳಾಗೋದ ಇಬ್ಬರು. ಆಯ್ತಾ, ಇರಲಿ, ಅವನನ್ನು ಆಮೇಲೆ ಹಿಡಿಬೋದು. ಮೊದಲು ಆ ಮುದುಕಿ ಕಥೆ ಮುಗಿಸ್ಬೇಕು. ಅನ್ಕೊಟ್ಟಿದ್ದೆಲ್ಲ ಉಲ್ಟಾ ಆಗೋಯ್ತು. ಆ ಪುರೋಹಿತ ಬೇರೆ ಅಪ್ಪ ನನಗೆ ನಿಜ ಹೇಳ್ತೀನಿ ಅಂತ ಓಡ್ ಹೋಗಿದ್ದಾನೆ. ಛೇ, ಇದನ್ನೆಲ್ಲ ನಿಭಾಯಿಸೋದಕ್ಕೆ ಆ ಮಾರನೇ ಬರಬೇಕು. ಬರಲಿ, ಅವನೇ ಬರಲಿ. ಅವನೇ ತಾನೇ ಇದಕ್ಕೆಲ್ಲ ಕಾರಣ ಆಗಿರೋದು. ಬರಲಿ.
ಅಯೋಗ್ಯ. ಹಲೋ ಹಲೋ ಸಾಹೇಬ್ರೆ. ಏ ಅಯೋಗ್ಯ, ಎಲ್ಲ ಸಾಯೋಕ್ ಹೋಗಿದೀಯೋ ದ್ರೋಹಿ. ಯಾಕೆ ಸಾಹೇಬ್ರೆ? ಏಯ್, ಮಾಡಿ ನಿಧಾನ. ಇನ್ನೊಸಿ ಕುಡೀರಿ. ಅಮ್ಮ ಏನಾಯ್ತು? ನಾನು ಕೂರ್ಸಿದ ಜಾಗ ಬಿಟ್ಟು ಯಾಕೆ ಎದ್ದು ಬಂದ್ರಿ? ನೀವು ಕಳ್ದೋದ್ರೆ ನಾವು ಏನು ಮಾಡೋದಮ್ಮ? ಇನ್ಮ್ಯಾಕೆ ನಮ್ಮ ಜೊತೆಗೆ ಇರಿ, ಓಕೆನಾ? ಅದೇವ ಅಮ್ಮ, ಮಾವಯ್ಯನ ಹೆಸರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮಸ್ಕಾರ. ನಮಸ್ಕಾರ. ನೀವು ಪ್ರದರ್ಶನ ಆಗ್ತಿದ್ದಾಗ ಮಾದನವ್ರು ಕರ್ಕೊಂಡೋಗಿ ಏನೋ ಮಾತಾಡ್ತಿದ್ರು, ಏನು ಅಂತ ಗೊತ್ತಿಲ್ಲ. ಮಾವಯ್ಯ ನಿಮ್ಮ ತವ ಮಾತಾಡ್ತಿದ್ದೀರಾ? ಅಮ್ಮ, ಬಿರ್ನೆ ಹೋಗಿ ಪೋಸ್ಟ್ ಬಾಕ್ಸ್ ಹಾಕಿ. ಲೇ ಬಂದ್ರ ಅದಕ್ಕೆ ಅವ್ರಮ್ಮ ಇದ್ರಾಗ ಲೆಟ್ರ್ ಹಾಕೋಗವ್ರೆ. ಅದ್ರಾಗೆ ರಾಮಣ್ಣನ ಮನೆ ಅಡ್ರೆಸ್ ಐತೆ. ಹೊಡಿಲ್ಲ. ಕೊನೆಗೂ ಪ್ಲಾನ್ ವರ್ಕೌಟ್ ಆಯ್ತು ಅನ್ನಿ. ಲೆಟ್ರನ್ನ ಬಾಕ್ಸಿಂದ ತೆಗೆವರೆಗೂ ಅದು ವರ್ಕ್ ಆಯ್ತದ ಅಂತ ಹೇಳಕ್ಕಾಗಕ್ಕಿಲ್ಲ. ಅದಕ್ಕೆ ನಾಳೆ ಗಂಟೆ ಕಾಯ್ಬೇಕು. ಈಟೊತ್ತಿಗೆ ಪೋಸ್ಟ್ ಮ್ಯಾನ್ ಬಂದು ಹೊಂಟೋಗಿರ್ತಾನೆ. ಕಾಯುಮ್ಮ, ನಾಳೆ ಒತ್ತಡಕ್ಕೆ ಬರ್ತೀವಿ. ಸರಿ, ನಾಳೆ ಸಿಗೋಣ. ಅಡ್ರೆಸ್ ಸಿಕ್ಕಿದ ತಕ್ಷಣ ಜಾನಕಿ ಮನೆಗೆ ಹೋಗೋಣ. ನಾನು ಇನ್ನು ಬರ್ತೀನಿ. ಬಾಯ್. ಬಾಯ್ ಮೇಡಮ್. ಬಾಯ್ ಬಾಯ್. ಲೇ ಮಂಜಾ, ಇದೇ ಖುಷಿ ಒಂದು ಕಡಲೆ ಹೊಡೆ ಕೊಡಿಸ್ತಾ? ಏ ಓಲಾ ಅಂತವ್ ಕಾಸಿಲ್ಲ. ಕೊಡ್ಸು. ಬೆಳ್ಬೆಳೆ ಪಟ್ಪಟಿ ಚಡ್ಡಿ ಒಳಗೆ ಮುಡಿಕಂದೆ ಬಾ ಕೊಡ್ಸು ಬಾ. ಏಯ್ ಇಲ್ಲಕಲ್ಲ ಹೋಗು. ಪಾರ್ವತಮ್ಮನವರು ಇನ್ನೂ ಬದುಕಿದ್ದಾರೆ. ಅದನ್ನು ಅಪ್ಪಣ್ಣ ಸಾಹೇಬರಿಗೆ ತಿಳಿಸ್ಬೇಕು.
ದೊಡ್ಡ ಮನೆ ಫೋನ್ ನಂಬರ್ ಸಹ ನನ್ನ ಹತ್ರ ಇಲ್ಲ. ಈ ವಿಷಯನ ನೇರವಾಗಿ ಹೇಳ್ಬಿಡ್ಬೇಕು. ಬಿಡ್ರೋ, ನನ್ ಬಿಡ್ರೋ, ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದಾರ? ಬಿಡ್ರೋ, ಬಿಡ್ರೋ, ಬಿಡ್ರೋ. ಅಮ್ಮಂಗೆ ಹೇಗೆ ಮಾದೇವಯ್ಯ ಅವ್ರ ಹೆಸರು ಗೊತ್ತು? ಅವ್ರು ಯಾಕೆ ಅವ್ರನ್ನ ಕರ್ಕೊಂಡು ಹೋಗಿ ಮಾತಾಡಬೇಕಿತ್ತು? ನಾವು ದೇವಸ್ಥಾನದ ಒಳಗೆ ಹೋದಾಗ ಮಾದೇವಯ್ಯ ಅಮ್ಮನ ನೋಡಿದ್ಮೇಲೆ ಕುಸ್ದು ಬಿದ್ರ. ಅವ್ರಿಗೂ ಇವ್ರಿಗೂ ಈ ಹಿಂದೆನೇ ಪರಿಚಯ ಇದೆಯಾ? ನಮ್ಮರೆ ಹಾಂ, ಬೀಗ ಕೊಡಿ, ನಿಮ್ಮ ತೋಲೆ ಆಯ್ತಲ್ಲ. ನಮ್ಮರೆ ಯಾಕೆ ಒಂಥರ ಇದ್ದೀರಿ? ಏನೂ ಇಲ್ಲ ರಾಮವ್ರೆ. ಅದು ದೇವಸ್ಥಾನಕ್ಕೆ ಹೋಗೋದು ಸುಸ್ತಾಗಿದ್ದೀರಲ್ಲ, ಅದಕ್ಕೆ ಹೊಸಿ ಸುಧಾರಿಸ್ಕೊಳ್ಳಿ, ಸರ್ ಹೋಯ್ತದೆ. ಬನ್ನಿ. ಹೊಯ್ ನಮ್ಮರೆ, ನಾವು ಲೈಟ್ ಬಿಲ್ ಕಟ್ಟಿಲ್ಲ, ಆಗ್ಲೇ ಬಲ್ಪ್ ಹತ್ಕೊಂಡ್ಬಿಟ್ಟೈತೆ. ಜಾನಕಿ, ನಿಮಗೆ ಪರಿಚಯ ಇರೋರೊಬ್ರು ಬಂದಿದ್ರು. ಯಾರು ಗೌರಕ್ಕ? ಅದ್ಯಾರೋ ಮಾರ ಅಂತ. ಮಾರ ಬಂದಿದ್ನ? ಹ್ಞೂ, ನೀವು ಬೀಗ ಹಾಕಿರೋದನ್ನ ನೋಡಿ ಎಲ್ಲೋದ್ರು ಅಂತ ಕೇಳಿದ್ರು. ನಾನು ಆಚೆ ಕಡೆ ಎಲ್ಲೋ ಹೋಗೋರೆ ಅಂದೆ. ಅವರೇ ಅಂತಲ್ಲ ನಿಮಗೆ ಮನೆ ಕೊಡಿಸಿದ್ದು. ಎಲ್ಲ ಸರಿಯಾಗೈತಾ ಅಂತ ಕೇಳಿದ್ರು. ನಾನು ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟೆ. ಅಯ್ಯೋ ಅಕ್ಕ, ಅದನ್ನ ಯಾಕೆ ಹೇಳಕ್ ಹೋದ್ರಿ? ಅಯ್ಯೋ, ನನಗೇನು ಗೊತ್ತಿತ್ತು ಜಾನಕಿ, ಅವರೇನೋ ನಿಮಗೆ ಶಾನೆ ಪರಿಚಯದವ್ರು ಅಂದ್ಕೊಂಡು ಹೇಳ್ಬಿಟ್ಟೆ. ಅವರು ಕರೆಂಟ್ ಬಿಲ್ ಕಟ್ತಾರೆ ಅಂತ ನನಗೇನು ಗೊತ್ತಿತ್ತು? ಅಲ್ಲ ಅಕ್ಕ, ಯಾರೋ ಬಂದು ನಮಗೆ ಪರಿಚಯದವರು ಅಂತಂದ್ರೆ ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಡ್ತೀರಾ? ನೀವು ಸ್ವಲ್ಪನೂ ಯೋಚನೆ ಮಾಡಲ್ವಾ? ನಮ್ಮರೆ ಇರಿ, ಪಾಪ ಮಾಡ್ಕೋಬೇಡಿ. ಅಕ್ಕ ಏನೋ ಕಾಳಜಿಲಿ ಹೇಳವ್ರೆ ಅಷ್ಟೇಯ. ಅಷ್ಟಕ್ಕೂ ಮಾರ ನಮ್ಮವನೇ ತಾನೆ, ಹೋಲಿ ಬಿಡಿ. ನಮಗೆ ಮನೆ ಕೊಡಿಸಿ ಸಹಾಯ ಮಾಡಿದ್ದ, ಈಟ್ ದಿನ ಪತ್ತೆನೇ ಇರಲಿಲ್ಲ, ಇವತ್ತು ಬಂದವನೇ. ಅಕ್ಕ, ನೀವೇನು ಬೇಸರ ಮಾಡ್ಕೋಬೇಡಿ. ಇನ್ಮೇಕೆ ನಮ್ಮವ್ರು ಯಾರೇ ಬಂದ್ರೂ ಏನು ಹೇಳೋಕೋಬೇಡಿ. ಹಾಂ, ಸರಿ ರಮಣ್ಣ. ಸಾರಿ ಗೌರಕ್ಕ ಕೂಗಾಡಿದ್ದಕ್ಕೆ. ಪರವಾಗಿಲ್ಲ ಜಾನಕಿ, ನಾನಿನ್ನು ಬರ್ತೀನಿ. ಅಮ್ಮ, ದ್ರೋಹಿ, ನನಗೆ ಮೋಸ ಮಾಡೋದಕ್ಕೂ ನೋಡ್ತಾ ಇದ್ದೀಯೇನೋ ಪಾಪಿ. ಕೊಂದು ಹೂತ್ ಹಾಕಿಬಿಟ್ಟು ಬಾರು ಅಂತಂದ್ರೆ ಅವಳನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಟ್ಬಿಟ್ಟು ನನ್ನ ಹತ್ರ ನಾನು ಸುಳ್ಳು ಹೇಳಿ ವಿಷಯ ಮುಚ್ಚಿಟ್ಟಿದೀಯಾ? ಹೀಗೆ ಮಾಡಿದೆ ಸಾಹೇಬ್ರೆ, ನಾನು ಹೇಳೋದು ಕೇಳಿ ಸಾಹೇಬ್ರೆ. ಏನು? ಆ ಮುದುಕಿನ ಕೊಲ್ಲೋಕಂತಾರೆ ಇಲ್ಲಿಂದ ಕರ್ಕೊಂಡೋದೆ ಸಾಹೇಬ್ರೆ. ಆದ್ರೆ ನಿನ್ನ ಮನ್ಸು ಮಾಡಿದಿದ್ರೆ ನನ್ನ ಇಲ್ಲೇ ಸಾಯಲಿ ಅಂತ ಬಿಟ್ಟೋಗ್ಬೋದಿತ್ತು. ಯಾರು ನನ್ನ ಸಹಾಯಕ್ಕೆ ಬರ್ತಿದ್ದಿಲ್ಲ, ನಾನು ಸತ್ತೋಗ್ತಿದ್ದೆ. ತಗೋ, ಯಾವುದಾದ್ರೂ ಆಶ್ರಮನೋ ಅಥವಾ ನಿನಗೆ ಯಾರಾದರೂ ಗೊತ್ತಿದ್ರೆ
ಅವ್ರ ಹತ್ರನೂ ಎಲ್ಲಾದರೂ ಹೋಗಿ ಬದುಕೋ. ಹೋಗಮ್ಮ, ಹೋಗು ಹೋಗು. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಆ ಮುದುಕಿನ ಸಾಯ್ತೋದಕ್ಕೆ ಅಂತ ಹೋದವನು ಅವಳ ಕೈನಲ್ಲೇ ಭಿಕ್ಷೆ ತಗೊಂಡು ಅವಳನ್ನ ಬಿಟ್ಟುಬಿಟ್ಟಿಯ. ಅವನೇನ ಜಾನಮಾಕಿ. ಏ ಮಾರ, ಒಂದು ತಿಳ್ಕೊ, ನಮ್ಮ ಕಸಬನಲ್ಲಿ ದಯೆ, ಮೊರುಕ, ಅನುಕಂಪ ಇದು ಯಾವುದಕ್ಕೂ ಜಾಗ ಇಲ್ಲ. ನೀನು ಜೀವಂತವಾಗಿ ಇರಬೇಕು ಅಂತಂದ್ರೆ ಅಗತ್ಯ ಬಿದ್ದರೆ ಇನ್ನೊಂದು ಜೀವನ ತೆಗೆಯೋದಕ್ಕೂ ನೀನು ತಯಾರಾಗಿರ್ಬೇಕು. ಅರ್ಥವಾಯ್ತಾ? ನಿನ್ನ ಕೆಲಸ ಇನ್ನೂ ಮುಗುದಿಲ್ಲ ಕಣೋ. ಆ ಮುದುಕಿನ ಸಾಯಿಸೋವರೆಗೂ, ಅವಳ ದೇಹ ಮಣ್ಣಲ್ಲಿ ಮಣ್ಣಾಗೋವರೆಗೂ ನಿನ್ನ ಕೆಲಸ ಮುಗಿಯೋದು ಇಲ್ಲ. ಈ ಸಲ ಏನಾದರೂ ನನ್ನನ್ನು ಏಮಾರಿಸೋದಕ್ಕೆ ನೋಡಿದೆಯೋ, ಇದುವರೆಗೂ ನೀನು ಮಾಡಿರೋ ಕ್ರಿಮಿನಲ್ ಕೆಲಸಗಳೆಲ್ಲ ಬಯಲಿಗೆ ಬರುತ್ತವೆ. ಮತ್ತು ಆ ಕೆಲಸಗಳಿಗೋಸ್ಕರ ನೀನು ಯಾವ ಜಾಗ ಸೇರಬೇಕೋ ಅದೇ ಜಾಗ ಹೋಗಿ ಸೇರ್ಕೋತೀಯ. ಆದರೆ ಅಲ್ಲಿ ಮುದ್ದೆ ಮುರಿಯೋದಕ್ಕೂ ನಿನಗೆ ಕೈಗಳು ಇರೋದಿಲ್ಲ. ಅಂಥ ಸ್ಥಿತಿ ತಂದು ಬಿಡ್ತೀನಿ. ಅರ್ಥವಾಯ್ತಾ? ಇವತ್ತು ಆ ಪುರೋಹಿತನ ಕಥೆ ಮುಗಿಸ್ದ ಹಾಗೆ ಆದಷ್ಟು ಬೇಗ ಮುದುಕಿ ಕಥೆನ ಮುಗಿಸ್ಬೇಕು. ಅರ್ಥವಾಯ್ತಾ? ಸರಿ ಸಾಹೇಬ್ರೆ, ಇವತ್ತಿಂದ ನಾ ಕೆಲಸ ಶುರು ಮಾಡ್ತೀನಿ. ಈ ಸಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಈ ಮಾದೇವಯ್ಯ ಖುದ್ದಾಗಿ ಕಣಕ್ಕೆ ಇಳಿಬೇಕಾಗುತ್ತೆ. ಹುಷಾರ್. ಮಂಗಣ್ಣನ್ ತೋರಿಸ್ಬಿಟ್ಟು ಇದು ಯಾರು ಅಂತ ಕೇಳಿದ್ರೆ ರಾಮ ಅಂತವ್ರೆ. ಕರೆಕ್ಟ್ ಆಗಿ ಹೇಳಿದ್ದಾರೆ ಅಮ್ಮ. ಸೂಪರ್ ನೀವು. ನಮ್ಮವ್ರೆ, ನನ್ನೇ ಆಡ್ಕತ್ತೀರ ನೀವು? ಇರಿ, ನಿಮಗೆ ಮಾಡ್ತೀನಿ. ಅಮ್ಮ ಬನ್ನಿ, ನಮ್ಮವ್ರ ಚಿತ್ರ ಬರೀಮ್ಮ ಇವಾಗ. ರಾಮೋರೆ ಬನ್ನಿ ಅಮ್ಮ, ನಾನು ನೀವು ಸೇರ್ಕೊಂಡು ನಮ್ಮವ್ರ ಚಿತ್ರ ಬರೀಯಮ್ಮ. ಅಮ್ಮ ನೋಡಿ ಇಲ್ಲಿ ನಮ್ಮವ್ರಂಗೆ ಐತಲ್ವಾ? ಕರೆಕ್ಟಾಗೆ ಬರ್ದೀವಿ ತಾನೆ? ರಾಮೋರೆ ಅದೇನ್ ಬರ್ತಿದ್ದೀರಾ? ತೋರಿಸಿ. ಇಲ್ಲ ಇಲ್ಲ, ನಾನು ತೋರ್ಸಕ್ಕಿಲ್ಲ. ರಾಮೋರೆ ತೋರಿಸಿ. ಅಮ್ಮ ಏನ್ ಬರ್ತಿದ್ದಾರೆ? ರಾಮೋರೆ ತೋರಿಸ್ತಿರೋ ಇಲ್ವೋ ಇವಾಗ? ಯಾವ ಪ್ರಾಣಿ ಚಿತ್ರ ಬರೆದು ನಾನು ಆಡ್ಕೋತಾ ಇದ್ದೀರಾ ನೀವು? ನಿಮ್ಗೆ ನಮ್ಮವ್ರೆ ನಾನು ಕೊಡಕ್ಕಿಲ್ಲ. ರಾಮೋರೆ ನಮ್ಮವ್ರೆ ನಾನು ತೋರ್ಸಕ್ಕಿಲ್ಲ. ಕೊಡಿ ಇಲ್ಲಿ. ರಾಮೋರೆ ತೋರಿಸಿ. ರಾಮೋರೆ ತೋರಿಸಿ. ರಾಮೋರೆ ಆಯ್ತು, ನಾನು ತೋರ್ಸಕ್ಕಿಲ್ಲ. ರಾಮೋರೆ ನಮ್ಮನೆ ಕಳಿ ಬೇಡ, ಸುಮ್ಕಿರಿ.